ಅಜ್ಜಿ ಅಜ್ಜಿ ಅಜ್ಜಿ. ಅಪ್ಪ ನೀನು ಬಂದ ಒಡವೆ ತಗೊಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೊಂಟೋಗ್ಬಿಟ್ಟಲ್ಲ. ನಾನು ಕಾಸಿನ ಸರ ಎತ್ಕೊಬಿಟ್ಟು ಅಯ್ಯೋ ನನಗೆ ಅದನ್ನೇ ಜಲ್ ಅಂದ್ಬಿಟ್ಟು ಆ ಪಕ್ಕದ ಮನೇಲಿ ಅವಳಲ್ಲ ಅವ ಅಕ್ಕಯ್ಯ ಅಯ್ಯೋ ಬಿಡು ಹೊಡ್ಕೊಂಡು ಹೊಂಟೋಗ್ಬಿಟ್ಟವನೇ ಇನ್ನು ಕೊಡೋದಿಲ್ಲ ಹಂಗೆ ಹಿಂಗೆ ಅಂತ ಇಷ್ಟುದ್ದ ಹೇಳ್ಬಿಟ್ಲ. ನನಗೆ ಯಾಕೋ ಆಪತ್ ಬಿಡ್ತು ನೋಡು. ನೀನೇನೇ ಮಾತಾಡೋದು ನಮ್ಮ ಮನೆಯವ್ರ ಬಗ್ಗೆ ನೀನು ಮಾತಾಡ್ಕೊಡ್ದು ಅಂತ ಹೇಳ್ಬಿಟ್ಟು ಗಾಳಿ ಬಿಡಿಸ್ಬಿಟ್ಟು ಬಂದೆ. ಅಪ್ಪ ಸದ್ಯ ನೀನು ಬಂದಿದ್ದು ಕಿವಾಗ ಹೊಸಿ ಜೀವ ಉಳ್ಕಂತು ನನಗಂತೂ ಎಲ್ಲಿ ನಂದು ಕಾಸಿನ ಸರ ಎಲ್ಲ ತಂದುಬಿಟ್ರಿ ತಾನೇ. ಅಜ್ಜಿ ನಿಮಗೆ ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ವೇನು ಅಜ್ಜಿ ನಿಮಗೆ? ನಾನು ನಿಮ್ಮನಿಗೆ ಮೋಸ ಮಾಡೋನಾಗಿದ್ದಿದ್ರೆ ವಾಪಸ್ ಗೊತ್ತಾಯ್ತು ನಾ ಹೇಳಿ. ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ನೀವು ಮಾತಾಡ್ಸೋಕ್ಕೆ ನೀವು ಹೋಗಬೇಡಿ. ನೀವು ನಾನೇನು ಬೇಜಾರು ಮಾಡ್ಕೊಳಕ್ಕಿಲ್ಲ ನೋಡಿ. ಹಿಂಗಂತೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ಆ ಪಕ್ಕದ ಮುದುಕಿಯರ ಮಾತುಗಳನ್ನ ಕೇಳೋದನ್ನ ನೀವು ಓಸಿ ಕಮ್ಮಿ ಮಾಡ್ಕೊಳ್ಳಿ ಸರಿನಾ? ನೋಡಿ ತಗೊಬಿಟ್ಟು ಬಂದೀನಿ, ಕೊಡ್ತೀನಿ ರೀ. ತಗೊಳಜ್ಜಿ, ಇದು ನಿನ್ನ ಅವಲಕ್ಕಿ ಸರ, 2 ಎಳೆ ಅವಲಕ್ಕಿ ಸರ. ಅಯ್ಯೋ 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 ಹಿಂಗೋಗಂಗೆ ಎತ್ಕೊಬಿಟ್ಟು ಬಂದ್ಬಿಟ್ರ ನೀವು 2 ಎಳೆ ಅವಲಕ್ಕಿ ಸರನ. ಅಪ್ಪ ದೇವ್ರೆ, ನಾನು ಕನ್ಸು ಮನ್ಸಾಗುನುವೆ ಇನ್ನೊಂದ್ಕಿತ ಮಾಡಿಸ್ಕತೀನಿ ಹಾಕತೀನಿ ಅಂತ ಹೇಳ್ಬಿಟ್ಟು ಕನ್ಸಾಗುನುವೆ ಅನ್ಕೊಂಡಿರ್ಲಿಲ್ವಲ್ಲಪ್ಪ ಶಿವನೇ. ಕೊನೆಗುನುವೆ ದೇವ್ರೆ ಕಣ್ಬಿಟ್ಬಿಟ್ಟ ನೀನು. ಕಣ್ಬಿಟ್ಬಿಟ್ಟು ನನಗೆ ಅಂತ ಹೇಳ್ಬಿಟ್ಟು ಕಾಯಿ ಸರಣಿನೇ ಮಾಡಿಸ್ಕೊಟ್ಟು ಬಂದ್ಬಿಟ್ಟಲ್ಲ ಅವಲಕ್ಕಿ ಸರವ. ಅಯ್ಯೋ ದೇವ್ರೆ, ಏನಪ್ಪ ನೀ ಎಷ್ಟು ಹೊಗಳಿದ್ರುನುವೆ ಸಾಲ್ದು. ಹೊಗಳಿ 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 ಮಾತುಗಳೇ ಸಿಗ್ದಿರಂಗೆ ಹೋಗ್ಬಿಟ್ಟವು ನನಗಂತೂನುವೆ. ಸರಿ ನನ್ನ ಕಾಸಿನ ಸರ ತಗೊಳಜ್ಜಿ, ನಿನ್ನ ಕಾಸಿನ ಸರನ ನಾನು ಏನು ಕಜಿ ಇಟ್ಕೊಳ್ಳಿ, ನಂದೇ ಬೇಜಾನ್ ಬಿದ್ದೈತೆ. ಏನೋ ಅಳತೆಗೆ ಅಂತ ತಗೊಂಡೋಗಿದ್ದು ನಮ್ಮ ಅಷ್ಟೇನೆ. ಅಷ್ಟಕ್ಕೇನೆ ನೀವು ಇಷ್ಟೆಲ್ಲ ನನ್ನ ಮೇಲೆ ಅನುಮಾನ ಪಡ್ತೀರಾ ಅಂತ ಗೊತ್ತಿದ್ರೆ ನಾನು ತಗೊಂಡೇ ಹೋಗ್ತಿರಲಿಲ್ಲ. ತಗೊಳ್ಳಿ ಅಜ್ಜಿ. ಅಯ್ಯೋ ನೋಡಜ್ಜಿ, ಜನ ಏನೇನು ಅನ್ಕೊಳ್ಳಿ, ನಾನು ನಿಯತ್ತಾಗಿದ್ದೀನಿ ಅಷ್ಟೇನೇ ಸಾಕು. ಯಾರಿಗೂ ನಾನೇನು ಮೋಸ ಮಾಡಿಲ್ಲ, ಮಾಡೋದ್ರೂ ಇಲ್ಲ. ನೋಡಿ ರಾತ್ರಿ ಮಾಡಿಸ್ಕೊಂಡು ಬರೋಷ್ಟೊತ್ತಿಗೆ ಜಾಸ್ತಿ ಲೇಟ್ ಆಯಿತು. ನನ್ನ ಫ್ರೆಂಡು ಇಲ್ಲೇ ಉಳ್ಕೊಳ್ಳೋ, ಸುಮ್ಮನೆ ಯಾಕೆ ಇಷ್ಟೊತ್ತಾಗಿ ಹೋಗ್ಬಿಟ್ಟು ಸುಮ್ಮನೆ ಒಡವೆ ಪಡವೆಲ್ಲ ಕೈಗೆ ಹಿಡ್ಕೊಂಡು ಹೋಗ್ತೀಯಾ, ಕಳ್ಳನ ಮಕ್ಕಳು ಸರಿ ಇಲ್ಲ ಈಗಿನ ಕಾಲದಾಗೆ ಅಂತ ಹೇಳ್ದನ. ನಾನು ಅವ್ನು ಹೇಳೋದು ಸರಿನೇ, ಸುಮ್ಮನೆ ಯಾಕೆ ನಾನು ಒಡವೆ ಎಲ್ಲ ಇಟ್ಕೊಂಡು ಬಸ್ ಹತ್ಬೇಕು ಅಂತ ಹೇಳ್ಬಿಟ್ಟು ನಾನು ಬೇಡ ಬಿಡು ಅಂತ ಅಲ್ಲೇ ಮನೆಗೆ ಬಿಟ್ಟೆ ಕಣಜ್ಜಿ. ಅಷ್ಟೇನೆ, ಅಷ್ಟು ಬಿಟ್ಟರೆ ನನಗೆ ಯಾವ ದುರುದ್ದೇಶನೂ ಇಲ್ಲ. ತಗೊಳಜ್ಜಿ, ತಗ. ಏನೇ ಹೇಳಪ್ಪ ನೀನು. ಅಯ್ಯೋ ಬಿಡು, ನಂದೇ ತೆಪ್ಪಾಯ್ತು. ಆ ಪಕ್ಕದ ಮನೆಯವ್ರು ಮಾತು ಕೇಳ್ಬಿಟ್ಟು ಒಂಥರ ಶಾಕ್ ಹೊಡೆದೊಳಂಗೆ ಆಗ್ಬಿಟ್ಟಿದೆ. ರಾತ್ರಿ ಎಲ್ಲ ನಿದ್ದೆ ಇಲ್ಲ. ನನ್ನ ಕಾಸಿನ ಸರ ಕೊಟ್ಬಿಟ್ನಲ್ಲ, ಇನ್ನು ಎಲ್ಲಿ ನಿದ್ದೆ ಬರ್ತದೆ ನನಗೆ. ನನ್ನ ಗಂಡ ಕೊಡ್ಸಿರೋ ನೆನಪುಗಿರೋದು ತಂದೆ ನೀನಿಯ. ಅದಕ್ಕೆ ಕಣ್ಣು ಬಿಟ್ರು ಮುಚ್ಚಿದ್ರು ಕಾಸಿನ ಸರನೇ ನೆನಪಾಗ್ತಿತ್ತು ನನಗಂತೂ. ಸರಿ ಬಿಡಪ್ಪ, ಒಳ್ಳೇದಾಗಲಿ. ಸರಿನಾ, ಬಾ ಕುಂತ್ಕೊ ಬಾ. ನಿಂಗೆ ಅಂತ ಹೇಳ್ಬಿಟ್ಟು ಅನ್ನ ಸಾರು ಮಾಡಿ ತಿನ್ನಿವಂತೆ. ಇಲ್ಲ ಕಣಜಿ, ಬರ್ಬೇಕಾದ್ರೆ ತಿನ್ಕೊಬಂದೆ. ಯಾಕೋ ನನ್ನ ಫ್ರೆಂಡು ಯಾರೋ ಕರಿತಾಯಿದ್ರು ಮೀಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬರ್ತೀನಿ ಕಣಜಿ. ಅಕ್ಕ ನೀನು ಸರಿನಾ? ಹೋಗ್ಬಿಟ್ಟಂಗೆ ಬರ್ತೀನಿ. ಸಾಯಂಕಾಲಕ್ಕೆ ಬರ್ಬೇಕಾರೆ ಮಟನ್ ತಗೊಬಿಟ್ಟು ಬರ್ತೀನಿ. ಮಟನ್ ಸಾರ ಮಾಡ್ಬಿಡಿ. ಆಯ್ತು ತಗೊಳಪ್ಪ, ಮಟನ್ ಸಾರು ಮಾಡಿರ್ತೀನಿ. ನೀನೇನು ತರಕ್ಕೆ ಹೋಗ್ಬೇಡ. ಈ ಖುಷಿಗೆ ನಾನೇನಿಯ ಮಟನ್ ಸಾರು ಮಾಡ್ಬಿಟ್ಟು ಕೊಡ್ತೀನಿ. ಹಿಂಗೇನಿಯ ಅಂತ ಖುಷಿ ಆಯ್ತಾಯ್ತು ನನಗಂತೂ. ನನ್ನ ಮಗಳನ್ನೂ ಮಾಡಿಸ್ಕೊಟ್ಟಿರ್ಲಿಲ್ಲ, ನೀನು ಮಾಡಿಸ್ಕೊಟ್ಟಿದ್ಯಲ್ಲ, ಅದಕ್ಕೆ ಖುಷಿಯ ತಡ್ಕೊಳಕ್ಕಾಯ್ತಿಲ್ಲ ನನಗಂತೂ. ನೋಡು, ನೀನು ಹೋಗ್ಬಿಟ್ಟು ಅದೇನೋ ಮಾತಾಡ್ಕೊಂಬಿಟ್ಟು ಬರೋಗು. ಅಷ್ಟಾಗಿ ನಾನೆಲ್ಲ ರೆಡಿ ಮಾಡ್ತೀನಿ. ಸರಿ ಕಣಜ್ಜಿ, ಆಯ್ತು ಕಣಜ್ಜಿ. ಹೆಂಗ ಹೋಗೊಂದು ಚೂರಿ ಬಿಟ್ಟಾಡ್ಬಿಟ್ಟು ಇನ್ನೊಂಚೂರು ದುಡ್ಡು ಕೆತ್ಕೊಬಿಟ್ಟು ಬರ್ತೀನಿರು. ಈ ಅಜ್ಜಿದಕ್ಕೆ ಡೂಪ್ಲಿಕೇಟ್ ಯಾವುದು ಒರಿಜಿನಲ್ ಯಾವುದು ಅಂತ ಗೊತ್ತಾಗೋ ಅಷ್ಟೊತ್ತಿಗೆ ಸತ್ತೋಗ್ಬಿಟ್ಟು ಗುಂಡಿಗೆ ಹೋಗಿರ್ತಾಳೆ. ಆಮೇಲೆ ಏನೋ ಒಂದು ಮ್ಯಾನೇಜ್ ಮಾಡಿದ್ರೆ ಆಯಿತು. ಮೊದಲೇ ನನಗೆ ಗೊತ್ತಲ್ಲ. ಪಕ್ಕದ ಮನೆ ಕಿತ್ತೋದಳು ನನ್ನೇನಿ ಆಡ್ಕೊಂಡು ಹೋಗ್ತಾ ಇದ್ಲು. ಅಯ್ಯೋ ಎಲ್ಲ ಕೊಟ್ಬಿಟ್ಟ ಅಂತ. ಈಗ ನೋಡಿ ಇಳಾಕೊಂಡೋಗಿ ಹೆಂಗ್ ಬಿಲ್ಡಪ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಅಕ್ಕ ಅಕ್ಕ, ಓಹೋ ಬಾಕ, ಏನೋ ಹೇಳ್ತಾ ಇದ್ದೆ. ಅವಳಿ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟವನೇ. ಅಳತೆ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಒಡವೆಯನ್ನು ಕಿತ್ಕೊಂಡು ಹೋಗ್ಬೇಕು, ಹಂಗೆ ಹೋದ್ರೆ ಬೇಡ ಅಂತದ, ಹಂಗೆ ಹಿಂಗೆ ಅಂತ ಇಷ್ಟುದ್ದ ಹೇಳ್ತಾ ಇದ್ದೆ. ಈಗ ನೋಡ್ದ ನನ್ನ ಮುದ್ದಿನ ಮೊಮ್ಮಗ ಹೆಂಗೆ ಮಾಡಿಸ್ಕೊಬಿಟ್ಟು ಬಂದವನು ಅವಲಕ್ಕಿ ಸರವ ಅಂತ ಹೇಳ್ಬಿಟ್ಟು. ನೋಡು ತಗೊಂಡೋಗಿರ ಕಾಸಿನ ಸರನು ವಾಪಸ್ ಬಿಟ್ಟು ತಗೊಬಿಟ್ಟು ಬಂದವನೇ. ಹಂಗೆ ನೀ ಇದು ನೋಡು 2 ಎಳೆದನು ಹೆಂಗೆ ತಗೊಬಿಟ್ಟು ಬಂದವನೇ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ಮೋಸ ಮಾಡಾಕ್ತಾನೆ ಅಂತ ಹೇಳ್ಬಿಟ್ಟು. ಎಲ್ಲ ನಿನ್ನ ಮೊಮ್ಮಗಂತರ ನೀನು ಇರ್ಬೇಕಲ್ಲ ಮೋಸ ಮಾಡೋಕ್ಕೆ. ನಮ್ಮ ಮನೆಗೆಲ್ಲನೇ ಮೋಸ ಮಾಡೋರು ಯಾರಿಲ್ಲ ಕಣಪ್ಪ. ಏನೋ ನನಗೆ ಭಯ ಆಗಂಗೊಂದೆ ಅಷ್ಟೇ ಬಿಡಕ್ಕ. ಭಾಳ ಸಂದಕೈತೆ ಕಣಕ್ಕೂ, ಭಾಳ ಸಂದಕೈ ಸರ. ಅಲ್ಲ ಕಣಕ್ಕ, ನೀನು ಅವಲಕ್ಕಿ ಸರವ ಮಾಡಿಸ್ಬಿಟ್ಟು ಯಾವ ಕಾಲ ಆಯಿತು, ಆದ್ರೂ ಪಳ ಅಂತ ಈಗ ಮಾಡಿಸಿರಂಗೆ ಹೊಳಿತಾಯ್ತಲ್ಲ ಕಣಕ್ಕ. ಏನು ಹಾಕ್ಬಿಟ್ಟು ತೊಳಿತೀಯೋ ನೀನಂತೂ ಅದನ್ನು? ಅಯ್ಯೋ ನಾನು ಯಾಕೆ ಏನೋ ಹಾಕ್ತೊಳಿಲಿ? ಅಯ್ಯೋ ಅದು ಇರೋದೇನಿಯ, ಅದೇನೋ ಅಂತಿರಲ್ಲ ಒರಿಜಿನಲ್ ಬಂಗಾರ ಅದು. ಅದಕ್ಕೆ ನೀ ಪಳ ಅನ್ನೋದು. ಇಲ್ಲಿ ಅಲ್ಲಿ ಮಾಡಿಸ್ಕೊಬಿಟ್ಟು ಬಂದಿರೋದಲ್ಲ. ಬೆಂಗ್ಳೂರಿಗೆ ಹೋಗ್ಬಿಟ್ಟು ನನ್ನ ಗಂಡ ಆಗಿನ ಕಾಲಕ್ಕೆ ಮಾಡಿಸ್ಕೊಬಿಟ್ಟು ಬಂದು ಕೊಟ್ಟಿದ್ದ. ತಗಳೆ ಕಾಸಿನ ಸರ್ವಾ ಕೇಳ್ತಾನೆ ಇತ್ತಿದ್ದಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಮ್ಯಾಲೆ ಇಷ್ಟು ದಿನ ಹಾಕಬೇಕು ಅಂತ ಅನ್ಕೊಬಿಟ್ಟಿದ್ದೀನಿ ನಾನಂತೂ. ಯಾಕಂದರೆ ನನಗೂ ವಯಸ್ಸಾಯಿತು. ಯಾವಾಗ ಸಾಯ್ತೀನೋ ಯಾವಾಗ ಇರ್ತೀನೋ ಗೊತ್ತಿಲ್ಲ ಕಣಕ್ಕ. ಸುಮ್ಮನೆ ಎತ್ತಿಕ್ಬಿಟ್ಟು ಏನಕ್ಕ ಮಾಡಲಿ? ಹ್ಞೂ ಹೇಳಕ್ಕ, ಸರಿಯಾಗಿ ಹೇಳ್ದೆ. ಏನಕ್ಕ ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಬಿಟ್ರಿ? ಏನಕ್ಕ ಒಡೆ ಪಡವೆಲ್ಲ ಇಲಾಕೊಂಬಂದ್ಬಿಟ್ಟಿದ್ಯಾ? ಅದೇನೇ ತೇಜುನ್ ಗಂಡ ಮಾಡಿಸ್ಕೊಬಿಟ್ಟು ಬಂದು ಕೊಟ್ಟನಂತೆ 2 ಎಳೆ ಅವಲಕ್ಕಿ ಸರವ. ಅದಕ್ಕೆ ಅಕ್ಕಯ್ಯ ಹಾಕಬಿಟ್ಟು ಬಂದೈತೆ ತೋರ್ಸಕ್ಕೆ ಅಂತ ಹೇಳ್ಬಿಟ್ಟು. ಏನು ಅವಲಕ್ಕಿ ಸರ ಮಾಡಿಸ್ಕೊಬಿಟ್ಟು ಬಂದು ಕೊಟ್ಟನೆ? ಮತ್ತೆ ಇನ್ನೇನು ಹಂಗೆ ಮಾಡಿಸ್ಕೊಬಿಟ್ಟು ಬಂದು ಈಗ ಹಾಕೊಳಕ್ಕಾಗತ್ತಾ? ಮಾಡಿಸ್ಕೊಂಬಂದು ಕೊಡಲಿಲ್ಲ ಅಂದ್ರೆ ನಾನು ಹೆಂಗೆ ಹಾಕೊಳಕ್ಕಾಗ್ತೈತೆ? ಈಗ ಹಾಕೊಂಡಿಲ್ವ ನಾನು?
ಅಯ್ಯೋ ಈಗಿನ ಕಾಲದಾಗ ಬಂಗಾರದ್ದು ಯಾವ್ದೋ ಚಿಟುಗ್ರದ್ದು ಯಾವ್ದೋ ಒಂದು ಗೊತ್ತಾಗಕ್ಕಿಲ್ಲ ಬಿಡು. ಬಂಗಾರ ತಲೆ ಮೇಲೆ ಹೊಡೆದಂಗೆ ಇರ್ತದೆ. ಈ ಚಿಟುಗ್ರದ್ದು ಅದಕ್ಕೆ ಕೇಳ್ದೆ ಕಣಕ್ಕ. ಚಿಟುಗ್ರವೆನ್ನಿ ಆನೆ ತುಂಬೋಗ್ಬಿಟ್ಟವಲ್ಲ ಇವಾಗ. ಒರಿಜಿನಲ್ ಯಾವ್ದೋ ಡ್ಯೂಪ್ಲಿಕೇಟ್ ಯಾವ್ದೋ ಯಾ ನನ್ನ ಮಗಂಗೆ ಗೊತ್ತು. ಆ ನಾನು ಡೂಪ್ಲಿಕೇಟ್ ಹಾಕೊಂಡು ಓಡಾಡಕ್ಕೆ ನಾನೇ ನಿಂತರ ಬಿಕಾರಿ ಅಂತ ಅನ್ಕೋಬಿಟ್ಟ. ನನ್ನೇನು ಬಿಕಾರಿ ಅಂತ ಯಾವತ್ತೂ ಅನ್ಕೊಳಕ್ ಹೋಗ್ಬೇಡ. ನಿಂತರ ಅಂತ ನನ್ನ ಅನ್ಕೋಬಿಟ್ಟು ಬಂಗಾರದ ಹಾಕೊಳಕ್ ನಂಗೇನು ಯೋಗ್ಯತೆ ಇಲ್ವಾ? ನಿನಗೆ ಯೋಗ್ಯತೆ ಇಲ್ದಿದ್ದಂಗೆ ಇರ್ಬೋದು ಕಣವ, ನನಗೆ ಯೋಗ್ಯತೆ ಐತೆ. ಮೂರ್ವಾದಿನಾಗೆ ನಾವು ಬಾಳ್ತಿದ್ವಿ, ಚಿಟುಗ್ರ ಹಾಕೊಂಡು ಓಡಾಡಕ್ಕಲ್ಲ. ನಾನು ಬಾಳ್ತಿರೋದು ಪಾಪ ಪ್ರೀತಿಯಿಂದ ನನ್ನ ಮೊಮ್ಮಗಳು ಗಂಡ ಮಾಡಿಸ್ಕೊಬಿಟ್ಟು ಕೊಟ್ಟವನೇ ಅಂತ ಖುಷಿಯಾಗಿ ಹೇಳ್ಕೊಳ್ಳೋಣ ಅಂತ ಬಂದ್ರೆ ಇವಳು ಬಂದ್ಬಿಟ್ಲು ಕಣ್ಕಿಸ್ರಿ ಇವಳಿಗೆ. ಅಮ್ಮ ತಾಯಿ, ನನಗೆ ಯಾವ ಕಣ್ಣು ಹೊಟ್ಟೆ ಉರಿನೂ ಇಲ್ಲ, ಕಣ್ಕಿಸ್ರು ಇಲ್ಲ ಕಣವ. ಹೇಳ್ದೆ ಅಷ್ಟೇನಿಯ. ಈಗ ಬರೋವೆಲ್ಲನೂ ಅಂತವೇನಿಯ ಬಂಗಾರ, ಯಾವ್ದು ನಂಬನಿ ಯಾವ್ದು ಬಿಡನಿ ಅಂತ ಹೇಳ್ಬಿಟ್ಟು ನಾನು ಯಾಕೆ ನೀನು ಆಡ್ಕೊಂಡು ಹೋಗ್ಲಿ? ಹೂ ಕಣವ, ನಮಗೆ ಗೊತ್ತಿಲ್ಲ, ನಿಂಗೆ ಗೊತ್ತೈತಲ್ಲ ಹಾಕಳವ. ಬಿಡೆ ಹೋಗ್ಲಿ, ಯಾಕೆ ಸುಮ್ಮನೆ ನೀ ಇದು ಮಾಡ್ತೀಯಾ? ಬಿಡು ಹೋದ್ರೋಗ್ಲಿ, ಸುಮ್ಕಿರು. ಸುಮ್ಮನೆ ಕಿತ್ತಾಡ್ಕೊಂಡು ಏನು ಬರ್ತದ ಪ್ರಯೋಜನ? ಯಾರು ಯಾವ್ದನ್ನ ಹಾಕೊಳ್ಳಿ, ಅದನ್ನ ಕಟ್ಕೊಂಡು ನಿನ್ಗೇನಾಗಬೇಕು? ಸುಮ್ಮನಿರಕ್ಕೆ ಬರಕಿಲ್ವ ನಿಂಗೆ? ಅಷ್ಟೇ, ನಮ್ಗೆ ಯಾಕೆ ಬಿಡು. ಥೂ, ಹಾಕೊಳಕ್ಕೆ ಗೊತ್ತಿಲ್ದಿದ್ರು ಹಂಗೆ ಒಟ್ಟರು ಶಾನೆ. ನಾನು ಹಾಕೊಂಡು ಇಳಾಕೊಂಡು ಓಡ್ತಾ ಇದ್ದೀನಲ್ಲ, ಚೈನಾ ನೋಡ್ಬಿಟ್ಟು ಸಹಿಸಕ್ಕಲ್ಲ ಕಣಕ್ಕ. ಅದಕ್ಕೆ ನಾನು ಏನೂ ಹಾಕೊಳಕ್ಕಿಲ್ಲ ಈ ಬಂಗಾರದ ಒಡವೆ ಅಂತಂದ್ರೆ ಇದೇ ಕಾರಣಕ್ಕೆ ನಾನು ಹಾಕೊಳಕ್ಕಿಲ್ಲ. ಹೊಟ್ಟೆ ಉರಿ ಅಂದರೆ ಹೊಟ್ಟೆ ಉರಿ, ಜನಗಳಿಗಂತೂ ಸಹಿಸೋದೇ ಇಲ್ಲ ನಾನು ಹಾಕೊಂಡೆ ಅಂತ ಹೇಳಿದ್ರೆ. ಸರಿ ತಕ, ಹೋಗಿ ಮನೆಗೆ ಹೋಗ್ಬಿಟ್ಟು ಎತ್ತಿಕ್ತೀನಿ. ಕಣ್ ಕಿಸ್ರುಗೆ ನಾನು ಆಗ್ಬಿಟ್ರೆ ಆಮೇಕಿಂದ ಯಾಕೆ ಬೇಕು ನನಗೆ? ಸೀಮೆಗಿಲ್ದಿರೋದು ಎತ್ತಿಕೊಳ್ಳೇಳು. ಯಾವಾಗ ಪ್ರದರ್ಶನಕ್ಕೆ ಇಕ್ಕು ಅಂತ ಹೇಳ್ಬಿಟ್ಟು ನಾವೇನಾರು ಹೇಳಿದ್ವಿ ಯಪ್ಪ. ಫಸ್ಟ್ ಹೋಗ್ಬಿಟ್ಟು ಎತ್ತಿಕನ, ಸಾಕು. ಏನು ಚಿಟುಗ್ರವು ಅಂತಾಳೆ, ಚಿಟುಗ್ರವು. ನಮ್ಗೇನು ತಿಕ್ಲಿಡಿದೆ ಚಿಟುಗ್ರವ ಹಾಕೊಳಕ್ಕೆ? ನಮ್ಗೇನು ಗೊತ್ತಿಲ್ವೇ ಬಂಗಾರದ ಹಾಕೊಳಕ್ಕೆ? ನಮ್ಗೇನು ಗೊತ್ತಿಲ್ದಿರೋಡೆ ನಾವು. ಹೆಂಗೆ ಹೇಳ್ತಾಳೆ ನೋಡು ಮನೆಯಾಳಿ. ನಿಂಗೆ ಯಾಕೆ ಬೇಕು? ಸುಮ್ಕಿರು. ನಿನಗೆ ಸುಮ್ಮನೆ ನಿಂಗೆ ಮಾತಾಡಕ್ಕೆ, ನಿಂಗೆ ಸುಮ್ಮನೆ ಬಾಯಿ ಮುಚ್ಕೊಂಡಿರಕ್ಕೆ ಬರೋಕ್ಕಿಲ್ಲ. ಮಾತಾಡೋ ನಿಂಗೆ ಹುಚ್ಚು ಜಾಸ್ತಿ. ಹಂಗಲ್ಲ, ನೋಡಕ್ಕೆ ಹಂಗೆ ಕಾಣಕ್ಕಿಲ್ವಾ? ಚಿಟ್ಟುಗ್ರವ್ ಕಂಡಂಗೆ ಕಾಣಕ್ಕಿಲ್ವಾ? ಫಿನಿಸಿಂಗೆ ಸರಿ ಇಲ್ಲ, ಅದಕ್ಕೆ ಹಂಗೆ ಒಂದೇ ಕಣಮ್ಮ. ನನಗೇನದು ಬಂಗಾರದ್ದು ಅಂತೀನೋ ಅನ್ನಿಸ್ಲಿಲ್ಲ. ನಮ್ಗೆ ಯಾಕೆ ಬೇಕು ಚಿಟ್ಟುಗ್ರವನ್ನ ಹಾಕೊಂಡ್ಲಿ, ಬಂಗಾರದವನ್ನ ಹಾಕೊಂಡ್ಲಿ? ಅವಳು ಬೋಲ ಅಳ್ಳಾಡ್ತಾಳೆ. ನೆನ್ನೆ ಮೊಮ್ಮಗಳು ಗಂಡ ನೆನ್ನೆ ಓದೋನು. ನೆನ್ನೆ ಹೋಗಿ ಯಮ್ಮಂದು ಅಳತಿ ಕೊಡು ಅಂತ ಹೇಳ್ಬಿಟ್ಟು ಇಸ್ಕೊಂಡು ಹೋಗವ್ನಿ. ಅಳ್ತದೆ ಮಾಮೂಲಿ ಸರ ಇನ್ನೊಂದು ಮಾಡಿಸ್ಕೊಬಿಟ್ಟು ಬರೋಕ್ಕೆ. ಅವಲಕ್ಕಿ ಸರಕ್ಕೆ ಅಳತಿಗೆ ಬೇಕು ಅಂತ ಹೋಗ್ಬಿಟ್ಟು ಇವಾಗ ಬರ್ಬೇಕಾದ್ರೆ ಅವಲಕ್ಕಿ ಸರ ಮಾಡಿಸ್ಕೊಂಬಂದವ್ನಿ. ಅಲ್ಲ, ನೀನು ಮಾಡಿಸಿದ್ಯಾ ಸರವ? ನಾನು ಮಾಡಿಸಿದ್ದೀನಿ. ಯಾರನ್ನ ಅಳ್ತಿಗೆ ಅಂತ ಹೇಳ್ಬಿಟ್ಟು ಇನ್ನೊಂದು ಬಂಗಾರ ಸರ ತಗೊಂಡೋಯ್ತಾರೆ. ಅದೇ ಬ್ಲೌಸ್ ಪಿಚ್ ಕೆಟ್ಟೋಯ್ತೆ. ಹೋಗ್ಲಿ ಬಿಡಪ್ಪ, ಬ್ಲೌಸ್ ಆದರೆ ಸರಿಯಾಗಿ ಫಿಟ್ಟಿಂಗ್ ಕುಂತ್ಕೊಳ್ಳೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಮಾಡೋಕ್ಕೆ. ಏನೋ ಇದ್ರಂಗೆ ಮಸ್ಲತ್ ಮಾಡವ್ನಿ. ಈ ಮುದುಕಿಗೆ ಗೊತ್ತಾಯ್ತಿಲ್ಲ ಅಷ್ಟೇನಿಯ. ಅದಕ್ಕೆ ನೀ ಸುಮ್ಕಿರು, ಇವತ್ತೆಲ್ಲ ನಾಳೆ ಬಂಡವಾಳ ಬೈಲಾಯ್ತದೆ ಅಂದಿದ್ದು. ಯಾಕೆ ಕೊಟ್ಟೆ ಕಣಕ್ಕ? ಈಗಿನ ಕಾಲದಾಗ ಯಾರೋ ನಂಬಕ್ಕಾಗಕ್ಕಿಲ್ಲ ಅಂತ ಒಂದು ಮಾತೊಂದಮ್ಮ. ಅಷ್ಟಕ್ಕೆ ನೀನಿಯ ಏನು ಯಾಕೆ ಹಂಗಂತೀಯ? ನನ್ನ ಸಂಬಂಧಿಕರ ಬಗ್ಗೆ ನೀನು ಮಾತಾಡಕ್ಕೆ ಬರಬೇಡ್ವೆ ಅಂತ ಏನು ಬೈದಾಡ್ಬಿಟ್ಲು ನೆನ್ನೆ. ಹಾಗೆ ತಿಂದು ಕೊಬ್ಬಿಬಿಡು ಅವಳಿಗಂತೂ. ಕೊಬ್ರಾಣಿ ಒಂದಲ್ಲ ಒಂದಿನ ಇಳಿತದಲ್ಲಕ್ಕ, ಆವಾಗ ಗೊತ್ತಾಯ್ತದ ಬಾ ಏನು ಯೋಗ್ಯತೆ ಅಂತ ಹೇಳ್ಬಿಟ್ಟು. ನಿನಗೆ ಗೊತ್ತೇನು? ಅದೇ ಯಾರಿಗೂ ಹೇಳಕ್ಕೆ ಹೋಗ್ಬೇಡ ಹಿಂಗೆ ಅಂತೀನಿ ಅಂತ ಹೇಳ್ಬಿಟ್ಟು. ನಂಗೆ ಯಾಕೆ ಬೇಕಾಗ ಕಂಡೋ ವಿಷಯ? ಅದೇ ಮೊಮ್ಮಗಳು, ಅದೇ ತೇಜುನ್ ಗಂಡ. ಅವನು ಅದೇ ಆ ಗುಡ್ಡದ ಮೇಲೆ ಈ ಸೋಮಣ್ಣ ಆಮೇಲೆ ರಾಜಶೇಖರ ಅವ್ರ ಜೊತೆ ಎಲ್ಲನೂ ಇಸ್ಪೀಟ್ ಆಡ್ತಾ ಇದ್ನಂತೆ. ಹೌದೇ? ಹಂಗನ್ನಕ್ಕೆ ಹೋಗ್ಬೇಡ. ನಮ್ಗೆ ಯಾಕೆ ಬೇಕು? ಸುಮ್ಮನೆ ಅವಳು ಬಾಯಿಗೆ ಬಿದ್ರೇನು ಸುಮ್ಮನೆ ಬಿಡ್ತಾಳೇನು? ಅಪ್ಪ ಗ್ರಾಚಾರ ಬಿಡಿಸ್ಬಿಡ್ತಾಳೆ ಅಷ್ಟೇನೇ. ನಮ್ಗೆ ಯಾಕೆ ಬೇಕು? ನನ್ನ ಮೊಮ್ಮಗ ಹಂಗೆ ಬಂದ್ಬಿಟ್ಟು ಹಂಗೆ ಹೇಳ್ದ. ಅಜ್ಜಿ ಕೋಟ್ಯಾಧೀಶ್ವರು ಅಂತ ಹೇಳ್ತಾ ಇದ್ದಲ್ಲ ಅಜ್ಜಿ, ಆ ತೇಜಕ್ಕನ ಗಂಡ ಅಲ್ಲಿ ಬಂದ್ಬಿಟ್ಟು ಮ್ಯಾಲ್ಗಡೆ ಗುಡ್ದತ್ರ ಇಸ್ಪೀಟ್ ಆಡ್ಕೊಂಡು ಕುಂತೈತೆ ಕಣಜ್ಜಿ ಅಂತ ಅಂದ. ನನಗೆ ಆಶ್ಚರ್ಯ ಆಗೋಗ್ಬಿಡ್ತು. ಅಲ್ಲಿ ನೋಡು ಹೆಂಗೆ ಕೋಟ್ಯಾಧೀಶ್ವರ ಅಂತಾರೆ, ಅದು ಹೆಂಗೆ ಬಂದು ಆಡ್ತಾವನಲ್ಲ ಅಂತ ಹೇಳ್ಬಿಟ್ಟು ನನ್ನ ಮನ್ಸಾಗಿ ಇಟ್ಕೊಂಡಿದ್ದೆ. ಯಾಕೆ ಹೇಳ್ಬೇಕು ಹೇಳು? ನೋಡು, ನಾನು ಹೇಳ್ದೆ ಅಂತ ಹೇಳಕ್ಕೆ ಹೋಗ್ಬೇಡ. ಹುಟ್ಟು ಬಜಾರಿ ಮುಂಡೆ ಅವಳು. ಅಯ್ಯೋ ನೀನು ಹೇಳಿದಕ್ಕೆ ನನಗೆ ಗೊತ್ತಾಯ್ತಿರೋದು. ದೇವ್ರನ್ನೇ ಹೇಳಕ್ಕಿಲ್ಲ ಬಿಡು. ನನಗೆ ಯಾಕೆ ಬೇಕು? ಮಾಡಿದವ್ರು ಪಾಪ ಹಾಡ್ದವ್ರು ಬಾಯಿಗೆ ನಂಗೆ, ನಮ್ಗೆ ಯಾಕೆ ಬೇಕು ಬಿಡು. ಗೊತ್ತಾಯ್ತಲ್ಲ, ನನಗೂ ಹಂಗೆ ಅನ್ನಿಸ್ತದೆ. ತಗೊಂಡೋಗ್ಬಿಟ್ಟಿನಾರ ಇಸ್ಪೀಟ್ ಆಡೋಕ್ಕೇನ ತಗೊಂಡೋಗ್ಬಿಟ್ಟಿದ್ನ ಅಂತ ಹೇಳ್ಬಿಟ್ಟು. ಇಸ್ಪೀಟ್ ಆಡೋದೆಲ್ಲ ಕಲ್ತವನೆ ಅಂತಂದಮೇಲೆ ಇನ್ನೊಂದು ಗೊತ್ತೇ, ಅದೇ ಇವನು ಬಂದವನೇ ವಾಪಸ್ಸು. ಮೊಮ್ಮಗಳು ಬಂದೇ ಇಲ್ಲ. ಈ ಮುದುಕಿಗೆ ಅರಸ ಇಲ್ಲ ಅದು. ಅಲ್ಲ ಕಣಪ್ಪ, ನನ್ನ ಮಗಳು ಮೊಮ್ಮಗಳು ಬರಲಿಲ್ಲ, ಈ ನನ್ನ ಮಗ ಬಂದವನೇ ಏನು ಮಾಡ್ಬಿಟ್ಟು ಬಂದು ಅಂತ ಹೊಸೀನೂ ಅರಸ ಇಲ್ಲ. ಈ ಮುದುಕಿಗೆ ಶೋಕಿ ಜಾಸ್ತಿ ತಗ. ನೋಡಮ್ಮ, ಲೆಕ್ಕ ಹಾಕು ಬಿಡಕ್ಕ. ನಮ್ಗೆ ಯಾಕೆ? ಬಾ ಹೋಗೋಣ. ಆ ಮುದುಕಿಗೆ ಈ ಕಡೆನೇ ಕಿವಿ ಜಾಸ್ತಿ, ಈ ಕಡೆನೇ ಕೇಳಿಸ್ಕೊಂಡು ಬಂದೋಳು. ಬಾ ಹೋಗನ್ ಬಾ.